ನಾಡಿನಾದ್ಯಂತ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕನ್ನಡದ ಕಹಳೆ ಮೊಳಗಿದೆ. ಕನ್ನಡದ ಸೊಬಗು ಕಂಠೀರವ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಜೊತೆಗೆ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಧ್ವಜಾರೋಹಣ ನೆರವೇರಿಸಿದ ನಂತರ ಸದ್ಯ ಧ್ವಜವಂದನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವೀಕರಿಸ್ತಾ ಇದ್ದಾರೆ. ವಿವಿಧ ಶಾಲಾ ಮಕ್ಕಳು ಪಥಸಂಚಲನದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಶಾಲಾ ತಂಡದ ನಂತರ ಸಿ ಶಾಲೆ ಏಕತನಗರ ಕೃಷ್ಣರಾಜಪುರ ತಂಡದ ನಾಯಕ ಶ್ರೀಕಾಂತ್ ಹಾಗೂ ನೆರಳಿ ನಾಯಕತ್ವದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಲು ಆಗಮಿಸ್ತಾ ಇದೆ. ಸಿ ಶಾಲೆ ಏಕತನಗರ ಕೃಷ್ಣರಾಜಪುರ ದಕ್ಷಿಣ ವಲಯ 4. ಹಾಗೆ ಇವರನ್ನು ಹಿಂಬಾಲಿಸಿ ಆಗಮಿಸ್ತಾ ಇದೆ ಕಾರ್ಮಲ್ ಕಾನ್ವೆಂಟ್ ಶಾಲೆ ದಕ್ಷಿಣ ವಲಯ 3 ತಂಡದ ನಾಯಕಿ ಕುಮಾರಿ ನಿಖಿತಾ ಹಾಗೂ ಭೂಮಿಕಾ ನಾಯಕತ್ವದಲ್ಲಿ ವಾದ್ಯದೊಂದಿಗೆ ಧ್ವಜವಂದನೆಯಿಂದ ಸಲ್ಲಿಸಲು ಆಗಮಿಸ್ತಾ ಇದೆ. ಕಾರ್ಮಲ್ ಕಾನ್ವೆಂಟ್ ಜಯನಗರ ದಕ್ಷಿಣ ವಲಯ 3. ತಂಡದ ಶಿಲ್ಪ ನಾಯಕತ್ವದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ ಒಂಬೇಗೌಡ ನಗರ ದಕ್ಷಿಣ ವಲಯ 3 ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ. ಎಂಎಂ ಆಂಗ್ಲ ಶಾಲೆ ದಕ್ಷಿಣ ವಲಯ 3 ತಂಡದ ನಾಯಕ ಯಶಸ್ ಗೌಡ ನಾಯಕತ್ವದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಲು ಆಗಮಿಸ್ತಾ ಇದೆ. ಎಂಎಂ ಶಾಲೆ ದಕ್ಷಿಣ ವಲಯ 3. ಶಾಲೆ ರಾಯಲ್ ಶಾಲೆ ತಂಡದ ನಾಯಕ ಜಾವೇದ್ ವಾದ್ಯದೊಂದಿಗೆ ಧ್ವಜವಂದನೆಯನ್ನು ಸಲ್ಲಿಸಲು ಆಗಮಿಸ್ತಾ ಇದೆ. ಸದ್ಯ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಕಂಠೀರವ ಕ್ರೀಡಾಂಗಣದ ದೃಶ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಗೂಡಿ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯ ಕಡೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ. ರಾಷ್ಟ್ರ ಧ್ವಜಾರೋಹಣದ ಜೊತೆಗೆ ಕನ್ನಡದ ಧ್ವಜವನ್ನ ಕೂಡ ಹಾರಿಸಲಾಗಿದೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದಾದ ನಂತರ ಸದ್ಯ ವಿವಿಧ ಶಾಲೆಯ ಮಕ್ಕಳು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧ್ವಜವಂದನೆಯನ್ನು ಮುಖ್ಯಮಂತ್ರಿ ಸ್ವೀಕರಿಸ್ತಾ ಇದ್ದಾರೆ. ಇದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ರಾಜ್ಯೋತ್ಸವನ ಭಾಷಣವನ್ನ ಮಾಡೋದಕ್ಕಿದ್ದಾರೆ. ರಾಜ್ಯೋತ್ಸವದ ಸಂದೇಶವನ್ನ ಕೊಡೋದಕ್ಕಿದ್ದಾರೆ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತ ಮಹತ್ವದ ಘೋಷಣೆಯನ್ನ ಮಾಡುವಂತ ನಿರೀಕ್ಷೆಗಳು ಕೂಡ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಉಪಸ್ಥಿತಿಯನ್ನ ಕೂಡ ನೀವು ಗಮನಿಸಬಹುದು. ಸದ್ಯ ಕಂಠೀರವ ಸ್ಟೇಡಿಯಂನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ.
ಪುಷ್ಪದ ವಾದ್ಯದೊಂದಿಗೆ ಮಾನ್ಯ ಅತಿಥಿಗಳಿಗೆ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ ಶಾಸ್ತ್ರಿ ಮೆಮೋರಿಯಲ್ ತಿಲಕ್ ಮೆಮೋರಿಯಲ್ ಶಾಲೆ. ಇವರ CAR ಪೊಲೀಸ್ ಬ್ಯಾಂಕ್ ತಂಡ ನೇತೃತ್ವ ಶ್ರೀತ ಆಂಟೋನಿ ಸೋಬರ್ ಹಾಗೂ ಚೈನೀಸ್ ಬ್ಯಾಂಕ್ನಲ್ಲಿ ವಿಶ್ವದ ವಾದ್ಯವನ್ನು ನುಡಿಸುತ್ತಾ ಮುಂದುವರಿದಿದೆ. ಹಾಗೆ ಗೃಹರಕ್ಷಕ ದಳ ಇದರ ನೇತೃತ್ವವನ್ನು ಶ್ರೀ ಪಿ ಮಹೇಶ್ ರವರು ಹಾಗೂ ಅಗ್ನಿಶಾಮಕ ದಳದ ವಾದ್ಯವೃಂದ ನೇತೃತ್ವ ಶ್ರೀತ ಮಂಜುನಾಥ್ ನಾಯಕತ್ವದಲ್ಲಿ ಪೊಲೀಸ್ ಹಾಗೂ ಗೃಹರಕ್ಷಕ ದಳ ಹಾಗೂ ಅಗ್ನಿಶಾಮಕ ದಳ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆ ಮೂಲಕ ಅರ್ಪಿಸ್ತಾ ಇದ್ದೇವೆ. ಪಥ ಸಂಚಲನದಲ್ಲಿ ಭಾಗಿಯಾಗಿ ಅಚ್ಚುಕಟ್ಟಾಗಿ ಅದ್ಭುತ ಕಾರ್ಯಕ್ರಮವನ್ನು ನೀಡಿ ಸಮಾರಂಭದ ಮೆರುಗನ್ನು ಹೆಚ್ಚಿಸುವಂತೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳ ತಂಡಕ್ಕೆ ಪ್ರೀತಿಯ ಕರತಾಡನದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಸಮಯ. ಇದೀಗ ಘನ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನು ಗೌರವದ ಚಪ್ಪಾಳೆಯ ಮುಖೇನ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವರನ್ನು ಕೂಡ ಗೌರವದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿರವರು, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ, ಇವರನ್ನು ಸಹ ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಚಿವರಾದ ಶ್ರೀ S ಮಧು ಬಂಗಾರಪ್ಪ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ರವರು, ಮಾನ್ಯ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಅವರನ್ನು ಸಹ ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇವೆ. ಶ್ರೀಮತಿ ವಿ ರಶ್ಮಿ ಮಹೇಶ್ ರವರು, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀ ವಿಕಾಸ್ ಕಿಶೋರ್ ಸುರಳ್ಕರ್ ರವರು, ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು, ಇವರನ್ನು ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.